ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಜಿಕೆ ಪರಿಣಿತಿ. ಇಂದಿನ ಭಾಗದಲ್ಲಿ ಗುರುಗ್ರಹದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡದಾದ ಗ್ರಹ ಗುರುಗ್ರಹ. ಈ ಗ್ರಹವು ಸೂರ್ಯನಿಂದ 5ನೇ ಸ್ಥಾನದಲ್ಲಿದೆ. ಗುರುಗ್ರಹವು ಅತ್ಯಂತ ವೇಗದಿಂದ ತಿರುಗುವ ಗ್ರಹವಾಗಿದೆ. ಈ ಗ್ರಹ ಸೂರ್ಯನನ್ನು ಪ್ರದಕ್ಷಿಸುವ ಅವಧಿ 12 ವರ್ಷಗಳಾಗಿವೆ. ಅಕ್ಷೀಯ ಪರಿಭ್ರಮಣೆ 9 ಗಂಟೆ 6 ನಿಮಿಷ ಆಗಿದೆ. ಗುರುಗ್ರಹವು ಭೂಮಿಯ 318 ಪಟ್ಟು ಹೆಚ್ಚು ದ್ರವ್ಯರಾಶಿಯನ್ನು, 11 ಪಟ್ಟು ಹೆಚ್ಚು ವ್ಯಾಸವನ್ನು ಹೊಂದಿದೆ. ಗುರುಗ್ರಹದ ತಾಪಮಾನವು ಭೂಮಿಯ ಮೇಲಿನ ಒತ್ತಡಕ್ಕಿಂತ 1 ಮಿಲಿಯನ್ ಪಟ್ಟು ಅಧಿಕವಾಗಿರುತ್ತದೆ. ಗುರುಗ್ರಹವನ್ನು ಬರಿಗಣ್ಣಿಗೆ ನೋಡಬಹುದಾಗಿದೆ. ಈ ಗ್ರಹಕ್ಕೆ ರೋಮನ್ನರು ಜುಪಿಟರ್ ಎಂದು ಹೆಸರಿಟ್ಟರು. ಭಾರತದಲ್ಲಿ ಬೃಹಸ್ಪತಿ ಎಂದು ಕರೆದಿದ್ದಾರೆ. ಭಾರತದ ಹಲವು ಭಾಷೆಗಳಲ್ಲಿ ವಾರದ ಒಂದು ದಿನವನ್ನು ಗುರುವಾರ ಎಂದು ಕರೆಯಲಾಗುತ್ತದೆ. ಇದರ ಮೇಲ್ಭಾಗ ಮತ್ತು ಕೆಳಭಾಗ ಭೂಮಿಯಂತೆ ಸ್ವಲ್ಪ ಚಪ್ಪಟೆಯಿಂದ ಗೋಳಾಕಾರವಾಗಿದೆ. ಇದು ಜಲಜನಕ ಮತ್ತು ಹೀಲಿಯಂ ಅನಿಲಗಳಿಂದ ಕೂಡಿದೆ. 75% ಜಲಜನಕ, ಹೀಲಿಯಂ, ಇತರೆ ಅನಿಲಗಳಿಂದ ಕೂಡಿದೆ. 1610ರಲ್ಲಿ ಗ್ಯಾಲಿಲಿಯೋ ಗ್ಯಾಲಿಲಿ ತನ್ನ ದೂರದರ್ಶಕದ ಸಹಾಯದಿಂದ ನೈಸರ್ಗಿಕ ಉಪಗ್ರಹಗಳಾದ ಐಒ, ಗ್ಯಾನಿಮೇಡ್ ಮತ್ತು ಕ್ಯಾಲಿಸ್ಟೋಗಳನ್ನು ಕಂಡುಹಿಡಿದನು. ಗ್ಯಾನಿಮೇಡ್ ಉಪಗ್ರಹವು ಸೌರವ್ಯೂಹದಲ್ಲಿಯೇ ಅತ್ಯಂತ ದೊಡ್ಡ ಉಪಗ್ರಹವಾಗಿದೆ. ಐಒ ಉಪಗ್ರಹವು ಸೌರವ್ಯೂಹದ ಗ್ರಹ ಮತ್ತು ಉಪಗ್ರಹಗಳಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿದೆ. ಕ್ಷುದ್ರಗ್ರಹಗಳು ಮಂಗಳ ಮತ್ತು ಗುರುಗ್ರಹಗಳ ಕಕ್ಷೆಗಳ ನಡುವೆ ಸಣ್ಣ ಬಂಡೆಗಳಂತೆ ಮತ್ತು ಲೋಹದ ತುಣುಕುಗಳಂತೆ ಇರುವ ಗ್ರಹಗಳ ರಚನೆಯನ್ನು ಕ್ಷುದ್ರಗ್ರಹಗಳು ಎನ್ನುತ್ತಾರೆ. ಈ ಕ್ಷುದ್ರಗ್ರಹಗಳು ಇತರ ಗ್ರಹಗಳಂತೆ ಸೂರ್ಯನನ್ನು ಸುತ್ತುತ್ತವೆ. ಇವುಗಳ ಗಾತ್ರ ಚಿಕ್ಕದು. ಅತ್ಯಂತ ದೊಡ್ಡ ಕ್ಷುದ್ರಗ್ರಹ ಸಿರಿಸ್. ಇನ್ನು ವಾಯೇಜರ್ 2 ಎನ್ನುವ ಅಂತರಿಕ್ಷ ನೌಕೆ ಈ ಗ್ರಹದ ಸುತ್ತು ಕ್ಷೀಣವಾಗಿ ಕಾಣುವ ತೆಳ್ಳನೆಯ ಉಂಗುರ ಇರುವುದನ್ನು ತೋರಿಸಿಕೊಟ್ಟಿತು. ಶಕ್ತಿಯುತವಾದ ಅಯಸ್ಕಾಂತ ಕ್ಷೇತ್ರವಿದೆ. ಇದು ಭೂಮಿಯ ಕಾಂತಶಕ್ತಿಗಿಂತ 4000 ಪಟ್ಟು ಹೆಚ್ಚು. ಇನ್ನು ವಾಯೇಜರ್ 2 ಎನ್ನುವ ಅಂತರಿಕ್ಷ ನೌಕೆ ಈ ಗ್ರಹದ ಸುತ್ತು ಕ್ಷೀಣವಾಗಿ ಕಾಣುವ ತೆಳ್ಳನೆಯ ಉಂಗುರ ಇರುವುದನ್ನು ತೋರಿಸಿಕೊಟ್ಟಿತು. ಶಕ್ತಿಯುತವಾದ ಅಯಸ್ಕಾಂತ ಕ್ಷೇತ್ರವಿದೆ. ಇದು ಭೂಮಿಯ ಕಾಂತಶಕ್ತಿಗಿಂತ 4000 ಪಟ್ಟು ಹೆಚ್ಚು. ಗುರುಗ್ರಹದ ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.